ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸುವ ಅಭಿಪ್ರಾಯವೇನಂತ ಹೇಳಿದರೆ, ನಿಮ್ಮಿಂದ ದೂರ ಆದವರು ನಿಮ್ಮ ಧರ್ಮಪತ್ನಿನೇ ಆಗಿರಬಹುದು, ಅಥವಾ ಸ್ನೇಹಿತನೇ ಆಗಿರಬಹುದು, ಅಥವಾ ನಿಮ್ಮ ಒಂದು ಬಂಧು ಬಾಂಧವ್ಯದಲ್ಲಿ ಅತಿ ಹೆಚ್ಚು ಪ್ರೀತಿ ಮಾಡುವಂತ ವ್ಯಕ್ತಿ ಯಾರೇ ಆಗಿರಲಿ, ಅವರು ನಿಮ್ಮ ಜೊತೆಯಲ್ಲಿ ಅನ್ಯೋನ್ಯವಾಗಿ ಇದ್ದು, ಅತಿ ಪ್ರೀತಿಯಿಂದ ಇದ್ದು, ಅತಿ ಮಮಕಾರದಿಂದ ಇದ್ದು, ಈಗ ಕೆಲವು ತಿಂಗಳುಗಳಿಂದ, ಕೆಲವು ದಿನಗಳಿಂದ, ಕೆಲವು ವರ್ಷಗಳಿಂದ ಅವರು ನಿಮ್ಮಿಂದ ದೂರ ಆಗಿದ್ದರೆ, ಅಂಥವರು ನಿಮ್ಮ ಹತ್ತಿರ ಅವರಾಗಿಯೇ ಬರಬೇಕಂತ ಹೇಳಿದರೆ ನಿಮಗೆ ಒಂದು ವಿಧಾನವನ್ನು ಹೇಳಿಕೊಡುತ್ತೇನೆ ವೀಕ್ಷಕರೇ. ಆ ವಿಧಾನವನ್ನು ನೀವು ಮನೆಯಲ್ಲಿ ಕುಳಿತುಕೊಂಡು 2 ವಿಳೆದ ಎಲೆಯನ್ನು ತಗೊಳ್ಳಿ. ಆ 2 ವಿಳೆದ ಎಲೆ ಕಾಣಿಸ್ತಾ ಇದೆ ವೀಕ್ಷಕರೇ, ಈ ತರದ್ದು 2 ವಿಳೆದ ಎಲೆಯನ್ನು ತಗೊಳ್ಳಿ, ಆಯ್ತಾ. ಈ ವಿಳೆದ ಎಲೆಯಲ್ಲಿ ನೀವು ನಿಮ್ಮಿಂದ ದೂರ ಆದಂತ ವ್ಯಕ್ತಿ, ಸ್ತ್ರೀ ಆಗಿರಲಿ ಅಥವಾ ಪುರುಷ ಆಗಿರಲಿ, ನಿಮ್ಮ ಧರ್ಮಪತ್ನಿ ಆಗಿರಲಿ, ನಿಮ್ಮ ಸ್ನೇಹಿತೆ ಆಗಿರಲಿ ಅಥವಾ ನಿಮ್ಮ ಸ್ನೇಹಿತ ಆಗಿರಲಿ, ಯಾರೇ ಆಗಿರಲಿ, ನಿಮ್ಮ ಯಜಮಾನ ಆಗಿರಲಿ, ಅಂಥವರ ವ್ಯಕ್ತಿಯ ಹೆಸರನ್ನು ಒಂದು ವಿಳೆದ ಎಲೆಯಲ್ಲಿ ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಬರೆಯಿರಿ. ಅರ್ಥ ಆಯ್ತಾ? ಸದ್ಯಕ್ಕೆ ನಾನು ಒಂದು ಅರುಣ್ ಅಂತ ಬರೆದಿರ್ತೀನಿ. ಅರ್ಥ ಆಯ್ತಾ? ಇದು ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಹೆಸರು. ಅರ್ಥ ಆಯ್ತಾ? ಈ ಒಂದು ಎಲೆಯಲ್ಲಿ ನಿಮ್ಮ ಹೆಸರು ಬರೆಯಿರಿ. ಮಮತಾ. ಈ ತರ ಒಂದು ವಿಳೆದ ಎಲೆಯಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ, ಸ್ತ್ರೀ ಆದರೆ ಸ್ತ್ರೀ ಹೆಸರು ಬರೀರಿ, ಪುರುಷ ಆದರೆ ಪುರುಷ ಹೆಸರು ಬರೀರಿ, ಆಯ್ತಾ. ಆ ನಂತರ ಈ ಒಂದು ಎಲೆಯಲ್ಲಿ ನಿಮ್ಮ ಹೆಸರು ಬರೀರಿ. ಈ 2 ಎಲೆಯನ್ನು ಬರೆದ ನಂತರ ಹೀಗೆ ಜೋಡಿಸಬೇಕಾಗುತ್ತೆ ವೀಕ್ಷಕರೇ. ಹೀಗೆ ಜೋಡಿಸಿದ ಮೇಲೆ ಈ 2 ಎಲೆಯಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಮನಸ್ಸಿನಲ್ಲಿ ನೆನೆಸಿಕೊಂಡು, ಅರ್ಥ ಆಯ್ತಾ, ಮನವಿಚ್ಚಂ ವಶಂ ಅಂದ್ರೆ 5 ಬಾರಿ ಅರಿಶಿಣ ಮತ್ತು ಕುಂಕುಮದಿಂದ ಈ ತರ ಮನವಿಚ್ಚಂ ವಶಂ 5 ಬಾರಿ ಈ ಮಂತ್ರವನ್ನು ಪಠಿಸಿ, ಈ ಅರಿಶಿಣ ಕುಂಕುಮವನ್ನು ಈ ವಿಳೆದ ಎಲೆ ಮೇಲೆ ಹಾಕಿ, ಆಮೇಲೆ ಈ 2 ಎಲೆಗಳನ್ನು ಹೀಗೆ ಫೋಲ್ ಮಾಡಿ 2 ಈ ತರ ಮಡಚಬೇಕಾಗತ್ತೆ. ಇದು ಮಡಚಿದ ನಂತರ ವೀಕ್ಷಕರೇ, ಹೀಗೆ ಮಡಚಿದ ನಂತರ ಒಂದು ದಾರದಿಂದ ಇದು ಒಂದು ಕಂಕಣ ತರ ಕಟ್ಟಬೇಕಾಗುತ್ತೆ. ಈ ತರ ಕಟ್ಟಿಬಿಟ್ಟು ದೇವತಾ ಮರ ಅಂತ ಹೇಳ್ತೀವಿ ವೀಕ್ಷಕರೇ. ದೇವತಾ ಮರ ಅಂದ್ರೆ ಗೊತ್ತಲ್ಲ ನಿಮಗೆ? ದೇವತಾ ಮರಗಳಂದ್ರೆ ಅಶ್ವತ್ಥ ಮರ, ಬನ್ನಿ ಮರ, ಅರಳಿ ಮರ, ಬೇವಿನ ಮರ. ಈ 4 ಮರದಲ್ಲಿ ಯಾವುದಾದ್ರೂ ಮರ ನಿಮ್ಮ ಮನೆ ಹತ್ತಿರ ಅಥವಾ ದೇವಸ್ಥಾನದಲ್ಲಿ ಇದ್ದರೆ ಆ ಮರಕ್ಕೆ ಹೋಗಿ ಹೀಗೆ ರೆಡಿ ಮಾಡಿದ ಮೇಲೆ ಆ ಮರಕ್ಕೆ ಹೋಗಿ ಕಟ್ಟಿ ಬನ್ನಿ ವೀಕ್ಷಕರೇ. ಕಟ್ಟಿ ಬಂದ ಕೇವಲ 3 ದಿನ ಒಳಗಡೆ ನಿಮ್ಮಿಂದ ದೂರ ಆದಂತ ವ್ಯಕ್ತಿ ನಿಮ್ಮನ್ನು ಹುಡುಕಿಕೊಂಡು ಅವರಾಗಿ ನಿಮ್ಮ ಹತ್ರ ಬರೋದು ಸತ್ಯ ವೀಕ್ಷಕರೇ. ಅರ್ಥ ಆಯ್ತಾ? ಈ ಯಂತ್ರವನ್ನು ಮತ್ತು ಈ ತಂತ್ರವನ್ನು ಮಾಡೋದಿಕ್ಕೆ ಗುರುವಾರ ಅಥವಾ ಭಾನುವಾರ ಈ 2 ವಾರ ಮಾತ್ರ ಇದಕ್ಕೆ ಸೀಮಿತವಾಗಿರುತ್ತೆ ವೀಕ್ಷಕರೇ. ಇದು ಮನೆಯಲ್ಲಿ ಕುಳಿತುಕೊಂಡು ಮಾಡುವಾಗ ಏಕಾಂತದಲ್ಲಿ ಇನ್ನೊಬ್ಬರ ಕಣ್ಣಿಗೆ ಕಾಣದೇನೆ ಅತಿ ಸೂಕ್ಷ್ಮೆಯಿಂದ ನೀವು ಈ ಯಂತ್ರವನ್ನು ನೀವು ಮಾಡಿದರೆ ಖಂಡಿತವಾಗಿ ನಿಮ್ಮಿಂದ ದೂರ ಆದಂತ ವ್ಯಕ್ತಿ, ಸ್ತ್ರೀ ಅಥವಾ ಪುರುಷ ಯಾರೇ ಆಗಿರಲಿ, ಕೇವಲ ನೀವು ಈ ವಸ್ತುವನ್ನು ಮರಕ್ಕೆ ಕಟ್ಟಿ ಬಂದ 3 ದಿನ ಒಳಗಡೆ ಅವರಾಗಿ ನಿಮ್ಮ ಹತ್ರ ಬರೋದು ಸತ್ಯ ವೀಕ್ಷಕರೇ. ಅರ್ಥ ಆಯ್ತು ವೀಕ್ಷಕರೇ? ನೀವು ನಿಮ್ಮ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಮತ್ತೆ ಕೆಲವು ವಿಡಿಯೋಗಳನ್ನು ನೀವೇ ಫಸ್ಟ್ ನೋಡುವಂತ ಭಾಗ್ಯ ನಿಮಗೆ ಸಿಗುತ್ತೆ. ಮತ್ತೆ ನಿಮಗೆ ಇಷ್ಟವಾದವರ ಜೊತೆ ಶೇರ್ ಮಾಡಿಕೊಳ್ಳಿ.
ನಮಸ್ಕಾರ ವೀಕ್ಷಕರೇ.